ಇವತ್ತಿನ ಈ ಛತ್ರಪತಿ ಶಿವಾಜಿ ಸರ್ಕಲ್ ಹಳೆಯಾಳದಲ್ಲಿ ನಡೆಯುತ್ತಿರುವಂತ ರೈತರ ಸಂತೆ, ಈ ಐತಿಹಾಸಿಕ ಪ್ರತಿಭಟನೆಯಲ್ಲಿ ಇವತ್ತು ಈ ವೇದಿಕೆ ಮೇಲೆ ಆಸೀನರಾಗಿರುವಂತ ರಾಜ್ಯ ರೈತ ಸಂಘದ ಅಧ್ಯಕ್ಷರು, ಗುರ್ಲಾಪುರ್ ಹೋರಾಟದ ರೂವಾರಿಗಳು, ನನ್ನ ಮಿತ್ರರಾದಂತಹ ಚುನ್ನಪ್ಪ ಪೂಜಾರಿ ಅವರೇ, ನನ್ನ ಈ ಹೋರಾಟದಲ್ಲಿ ನಮ್ಮ ಜೊತೆ ನೆರಳಿನಂತೆ ಸದಾ ಕಾಲ ಇದ್ದು ಈ ಹೋರಾಟವನ್ನು ಯಶಸ್ವಿಗೊಳಿಸಲಿಕ್ಕೆ ಸಹಕರಿಸುತ್ತಿರುವಂತ ನನ್ನ ಮಿತ್ರರು, ಜಿಲ್ಲಾ ಕಬ್ಬು ಬೆಳೆಗಾರರ ಸಂಘದ ಅಧ್ಯಕ್ಷರಾದಂತ ಸಂದೀಪ್ ಕುಮಾರ್ ಬೋಗಾಟಿ ಅವರೇ, ನಮ್ಮ ಹಿರಿಯ ಮಾರ್ಗದರ್ಶಕರಾದಂತ ತಾಲೂಕಾ ಕಬ್ಬು ಬೆಳೆಗಾರರ ಸಂಘದ ಅಧ್ಯಕ್ಷರಾದಂತ ಶಂಕರ್ ಕಾಜ್ಗಾರ್ ಅವರೇ, ನಮ್ಮ ಸಂಘಟನೆಯ ಎಲ್ಲ ಪದಾಧಿಕಾರಿಗಳೇ, ಶಿವಣ್ಣವರವರೇ, ಗಿರೀಶ್ ಟೋಸೂರ್ ಅವರೇ, ರಾಮದಾಸ್ ಬೆಳಗಾವ್ಕರ್ ಅವರೇ, ಸಾತ್ವಿಕ್ ಗೋಡಿಮನಿಯವರೇ, ಶಿವಾಜಿ ನರ್ಸಾನಿ ಅವರೇ, ನಮ್ಮ ಈ ಹೋರಾಟದಲ್ಲಿ 21ನೇ ತಾರೀಕಿನಿಂದ ನಮ್ಮ ಹೋರಾಟದ ಫೇಸ್ಬುಕ್ ನಲ್ಲಿ ನೋಡಿಕೊಂಡು ನಮ್ಮ ಜೊತೆ ನಿರಂತರವಾಗಿ ದೂರದ ಯಾದಗಿರಿಯಿಂದ ಬಂದು ನಮ್ಮ ಹಳ್ಳಿಗಳಲ್ಲಿ ನನ್ನ ಜೊತೆ ಪಾದಯಾತ್ರೆ ಮಾಡಿರುವಂತ ರಾಜ್ಯ ರೈತ ಸಂಘದ ಕಾರ್ಯಾಧ್ಯಕ್ಷರಾದಂತ ಸುಬೇದಾರ್ ಅವರೇ, ಯಾದಗಿರಿ ಜಿಲ್ಲಾಧ್ಯಕ್ಷರಾದಂತ ಭರತ್ ವಿಜಯರವರೇ, ನಮ್ಮ ಹಳೆಯಾಳ ತಾಲೂಕಿನ ವಿವಿಧ ಸಂಘಟನೆಗಳ ಎಲ್ಲ ಅಧ್ಯಕ್ಷರುಗಳೇ, ಬಸವರಾಜ್ ಬೆಂಡಿಗೇರಿ ಅವರೇ, ದಾಂಡೇಲಿಯಿಂದ ಬಂದಿರುವಂತ ದಾಂಡೇಲಿ ಹೋರಾಟ ಸಮಿತಿಯ ಅಧ್ಯಕ್ಷರಾದಂತ ಅಕ್ರಮ್ ಖಾನ್ ರವರೇ ಮತ್ತು ಅವರ ಎಲ್ಲ ಪದಾಧಿಕಾರಿಗಳೇ, ಅಶೋಕ್ ಇವರು ನಮ್ಮ ಹಿರಿಯ ನಾಗರಿಕರ ವೇದಿಕೆಯ ಅಧ್ಯಕ್ಷರಾದಂತ ಗಣಪತಿ ಗಂಗಾಧರ್ ಅವರೇ, ಸೂರ್ಯವಂಶಿ ಅವರೇ, ಸವಿತಾ ಸಮಾಜದ ಎಲ್ಲ ಪದಾಧಿಕಾರಿಗಳೇ, ಎಲ್ಲ ಪತ್ರಕರ್ತ ಬಂಧುಗಳೇ, ನಮ್ಮ ಪಕ್ಕದ ಬೆಳಗಾವಿ ಜಿಲ್ಲೆಯಿಂದ ಬಂದಿರುವಂತ ರಾಜು ಪವಾರ್ ಅವರೇ, ಬಂದಿರುವಂತ ಎಲ್ಲ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಿರುವಂತ ಎಲ್ಲ ರಾಜ್ಯ ರೈತ ಸಂಘದ ವಿವಿಧ ಪದಾಧಿಕಾರಿಗಳೇ, ನಮ್ಮ ಕಬ್ಬು ಬೆಳೆಗಾರರ ಪ್ರತಿಯೊಂದು ಹೋರಾಟದಲ್ಲಿ ನಮ್ಮ ಜೊತೆ ನಿರಂತರವಾಗಿರುವಂತ ನಮ್ಮ ಪಕ್ಕದ ಧಾರವಾಡ ಜಿಲ್ಲಾ ಕಬ್ಬು ಬೆಳೆಗಾರರ ಸಂಘದ ಜಿಲ್ಲಾಧ್ಯಕ್ಷರಾದಂತ ಮಹೇಶ್ ಬೆಳಗಾವ್ಕರ್ ಅವರೇ, ಪರಶುರಾಮ್ ಹಾಗೂ ಕಲಗಟ್ಟಿ ಭಾಗದಿಂದ ಬಂದಿರುವಂತ ಎಲ್ಲ ನನ್ನ ರೈತ ಅಣ್ಣ ತಮ್ಮಂದಿರಿ, ನಮ್ಮ ತಾಲೂಕಿನ ವಿವಿಧ ಎಲ್ಲ ಹಳ್ಳಿಗಳಿಂದ ಬಂದಿರುವಂತ ಸಾಕಷ್ಟು ಸಂಖ್ಯೆಯಲ್ಲಿ ಬಂದಿರುವಂತ ಎಲ್ಲ ನನ್ನ ರೈತ ಅಣ್ಣ ತಮ್ಮಂದಿರೇ, ಎಲ್ಲ ನನ್ನ ಯುವಕ ರೈತ ಮಿತ್ರರೇ, ಇವತ್ತು ಕಳೆದ 21ನೇ ತಾರೀಕಿನಿಂದ ನಾವು ನಮ್ಮ ಹಳೆಯಾಳದ ಮರಾಠ ಭವನದಿಂದ ಶುರುವಾಗಿರುವಂತಹ ಪಾದಯಾತ್ರೆ ಬಿಕೆಹಳ್ಳಿ, ಅಮ್ಮನಕಾಪ್, ಮುರ್ಕವಾಡ್, ಬೆಳವಟ್ಟಿ, ಹಂಪಿಹಳ್ಳಿ, ತಟ್ಟಿಗೆರ, ಈ ಪಾಂಡ್ರವಾಡಿ ಮೂಲಕ ಬಂದು ನೀಲದ ಎಡವಾಗ ಹಂದಲಿ, ಬಿದ್ರೋಣೆ, ಈ ಮೂಲಕ ಮತ್ತೆ ಅರ್ಲವಾಡ್, ಮದ್ದಳ್ಳಿ, ದುಸ್ಕಿ, ಮುತ್ತುಂಬರಿ, ತೆರಗಾವ್ ಮೂಲಕ ಈಗ ನಾವು ಮತ್ತೆ ನಮ್ಮ ಪಾದಯಾತ್ರೆ ಹಳೆಯಾಳದಲ್ಲಿ ಪ್ರತಿಭಟನೆ ಇಟ್ಕೊಂಡಿದ್ದೀವಿ. ನಿಜವಾಗಿ ಹೇಳ್ಬೇಕಂತಂದ್ರೆ ಈ ನಮ್ಮ ನೀರಾವರಿ ಹೋರಾಟದ ಇವತ್ತು ಪ್ರಾರಂಭ. ಇದು ಬಹಳಷ್ಟು ಜನ ತಿಳ್ಕೊಂಡಿದ್ದಾರೆ ಇದು ಇವತ್ತು ಸಮಾರಂಭ ಅಂತ. ದಯವಿಟ್ಟು ತಿಳ್ಕೊಳ್ಬೇಕು, ಕಳೆದ 25 ವರ್ಷಗಳಿಂದ ಈ ನಮ್ಮ ಭಾಗದಲ್ಲಿರುವಂತ ಎಲ್ಲ ನಮ್ಮ ಹಿರಿಯ ರೈತ ಚೇತನಗಳು ಬಹಳಷ್ಟು ಜನ ಇವತ್ತು ನಮ್ಮ ಜೊತೆ ಇಲ್ಲ. ಎಂ.ಜೆ. ಪಾಟೀಲ್ ಇರಬಹುದು, ಗೌಡ್ರು ಇರಬಹುದು,
ಕುರುಬಟ್ಟಿಯವರು ಇರ್ಬೋದು, ಹೀಗೆ ಬಹಳಷ್ಟು ಜನ ಇವತ್ತು ಆ ಎಲ್ಲ ಹಿರಿಯ ಚೇತನಗಳು ನಮ್ಮ ಜೊತೆ ಇಲ್ಲ. ಉಡ್ಚಪ್ಪ ಬೋವಾಟಿ ಒಬ್ರು ಇದ್ದಾರೆ, ಆದ್ರೆ ಇವತ್ತು ಅವರು ಮನೆಯಿಂದ ಹೊರಗೆ ಬರುವಂತ ಪರಿಸ್ಥಿತಿ ಇಲ್ಲ. ಯಾಕೆ ಮಾತು ಹೇಳ್ತಾ ಇದ್ದಾನೆ ಅಂತಂದ್ರೆ, ಇವತ್ತು ಈ ನೀರಾವರಿ ತರಲಿಕ್ಕೆ ನಾವು ಏನ್ ಕನಸು ಕಾಣ್ತಾ ಇದೀವಿ, ಏನ್ ಸಂಕಲ್ಪ ಮಾಡಿದ್ವಿ, ಈ ಸಂಕಲ್ಪ ಒಂದು ಪೀಳಿಗೆ ಹೋಗಿದೆ, ಅಂದ್ರೆ ಒಂದು ಜನರೇಷನ್ನೇ ಹೋಗಿದೆ ಇದಕ್ಕೆ. ಆ ಹೋರಾಟದಲ್ಲಿ ಇರುವಂತವ್ರು ನಾನು, ಕಾಜ್ಗಾರ್ ಅವರು, ಮೇಟಿ ಅವರು, ಒಂದು ಬೆರಳೆಣಿಕೆ. ಅವಾಗಿನ ಕಾಲದಲ್ಲಿ ನಾವು ಯುವಕರು ಇದ್ವಿ, ಒಂದ್ 4-5 ಜನ ಉಳ್ಕೊಂಡಿದ್ದೇವೆ. ಇಷ್ಟೊಂದು ದೊಡ್ಡ ಸಂಘರ್ಷದ ನಂತರ 2017ರಲ್ಲಿ ಈ ಯೋಜನೆ ಮಂಜೂರಿ ಆಗಿದೆ. 2019ರಲ್ಲಿ ಇದು ಮುಗಿಬೇಕಾಗಿತ್ತು. ವಿಚಿತ್ರ ನೋಡ್ರಿ, 2019ರಲ್ಲಿ ಮುಗಿಬೇಕಾಗಿತ್ತು, ಇವತ್ತು 2026 ಬಂದಿದೆ. ಈ ಯೋಜನೆ ಮುಗಿಲಿಕ್ಕೆ ತಯಾರಿಲ್ಲ. ಇದು ಒಂದೇ ಯೋಜನೆ ಅಲ್ಲ, ಹಳೆಯಾಳದಲ್ಲಿ ಇಂಥ ಅದ್ದೂರಿಯಾಗಿ ಪ್ರಚಾರ ತಗೊಂಡುಕೊಂಡಂತ ಮತ್ತೊಂದು 4-5 ಯೋಜನೆಗಳಿದಾವೆ. ಅದರಲ್ಲಿ ಹಳೆಯಾಳ UGID ಕಾಮಗಾರಿ, ಹಳೆಯಾಳ ಶಹರಕ್ಕೆ 24x7 ನೀರು ಕೊಡುವಂತ ಒಂದು ನೀರಾವರಿ ಯೋಜನೆ, ಹಳೆಯಾಳ ತಾಲೂಕಿನ ಎಲ್ಲ ಗ್ರಾಮಗಳಿಗೆ, ಗ್ರಾಮೀಣ ಭಾಗಕ್ಕೆ ಕುಡಿಯುವ ನೀರು ಕೊಡುವಂತ ಒಂದು ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಇರ್ಬೋದು. ಮತ್ತೆ ಈ ಕಾಳಿ ನೀತಿಯಿಂದ ನಮ್ಮ ಹಳೆಯಾಳ ತಾಲೂಕಿನ ಕೆರೆ ತುಂಬಿಸುವಂತ ಈ ಯೋಜನೆ ಇರ್ಬೋದು. ಯಾವುದೇ ಯೋಜನೆ ಇನ್ನೂ ತನಕ ಮುಗಿಲಿಕ್ಕೆ ತಯಾರಿಲ್ಲ. ವಿಪರ್ಯಾಸ ಬೋಬಾಟಿ ಅವ್ರು ಮಾತಾಡ್ಬೇಕಾದ್ರೆ ಹೇಳಿದ್ರು ನೋಡ್ರಿ, ಇನ್ನೊಂದು ಯೋಜನೆ, ನಮ್ಗೆ ಲಾಕ್ಡೌನ್ ಯಾವಾಗ ಚಾಲು ಆಗಿತ್ತು ನಮ್ಗೆ ಎಲ್ಲರಿಗೂ ತಾರೀಖ್ ಗೊತ್ತಿದೆ. 24/4/2019 ಈ ದೇಶದಲ್ಲಿ ಲಾಕ್ಡೌನ್ ಬಂದಿತ್ತು ಕೋವಿಡ್ ಕಾರಣ. ಅದೇ ದಿವಸ ಟೆಂಡರ್ ಆಗ್ತದೆ, 4/4/2022 ಯೋಜನೆ ಮುಗೀತದೆ. ಆ ಯೋಜನೆ ಯಾವ್ದಂತಂದ್ರೆ ಈ ಪಕ್ಕದ ನಮ್ಮ ಅಳ್ನಾವರ ಶಹರಕ್ಕೆ ನೀರು ಸರಬರಾಜು ಮಾಡುವಂತ ಯೋಜನೆ. ಅಲ್ಲಿ ಕೇವಲ 2.5 ವರ್ಷ 3 ವರ್ಷದಾಗೆ ಆ ಯೋಜನೆ ಕಂಪ್ಲೀಟ್ ಆಗ್ತದೆ. ಮತ್ತೆ ಈ ಯೋಜನೆ 9 ವರ್ಷ ಆದ್ರೂ ಇನ್ನೂ ಮುಗಿಲಿಕ್ಕೆ ತಯಾರಿಲ್ಲ. ಅದು ಏನ್ ಬೇರೆ ಬೇರೆ ಲೈನ್ ಅಲ್ಲ, ಒಂದೇ ಪೈಪ್ ಲೈನ್. ಈಗೇನ್ ಬಂದಿದಾವಲ್ಲ ಎಲ್ಲ ಪೈಪ್ ಲೈನ್ ಒಂದ್ರ ಬಾಜು ಹಿಂಗ್ ಬಂದಿದಾವೆ. ಆ ಯೋಜನೆ 2.5 ವರ್ಷದಲ್ಲಿ ಮುಗೀತದೆ. ಈ ಯೋಜನೆ 9 ವರ್ಷ ಆದ್ರೂ ಮುಗಿಲಿಕ್ಕೆ ತಯಾರಿಲ್ಲ. ಅವರಿಗೆ ನೀರು ಫಿಲ್ಟರ್ ಆಗಿ ಕೊಡ್ಬೇಕು, ನಮ್ಗೆ ಫಿಲ್ಟರ್ ಅವಶ್ಯಕತೆನೂ ಇಲ್ಲ. ಆಮೇಲೆ ಇನ್ನೊಂದು ವಿಷಯ ಅಂತಂದ್ರೆ, ಆ ಏನು अळनावर नीर होगिदे काय त्या अळनावरला पाणी गेले त्या भागाचं काय पाईपलाईन आहे त्या आजूबाजूला 17 गाव आहेत. आमच्या सातमानी, जावळी, येडोगा, बित्रोळी, पाळा, मुनुसवाड, मंगळवाड, अर्लवाड, इकडी मदनळी ही सगळी 17 गाव आहेत. त्या 17 गावाला अळनावरचे त्या लोकांना पण पिण्याचं पाणी देतो म्हणून त्यांच्या डीपीआर मध्ये वाग्दान केलं. डीपीआर मध्ये वाग्दान केले तर त्या कुठल्याही गावाला अजूनपर्यंत एक थेंब बी पाणी नाही. आणि आमच्या राजकारणी लिहून दिलेत की आमच्या ह्या गावांना हे पाण्याची आवश्यकता नाही म्हणून लिहून दिले. हे ह्या सगळ्या भागाचे 17 गावचे लोक तुम्ही ओळखून घ्यायची आज परिस्थिती. हे विचार करून बघा. अळनावरला फुकट मध्ये त्यांनी पाणी घेऊन गेले तर त्या ह्या 17 गावाला त्यांनी फुकट मध्ये पाणी देतो म्हणून सांगाले. आमचे राजकारणी त्या लोकांना पाण्याची आवश्यकता नाही म्हणून लिहून देतात. आणि एक बहुग्राम पुढे योजना म्हणून अनेक योजना आहे. आमच्या तालुक्याच्या बाकी सगळ्या गावाला बी पिण्याच्या पाण्याची व्यवस्था, शुद्ध पाणी द्यायचं योजना आहे. तसं अळनावरला दिले तर तसं हे पण आहेत म्हटलं तर फक्त तुष्टवृत्तीचे लोक आहेत. हे कुणाचे उद्धार करणारे लोक नाही आहेत, हे समजून घ्यायचे. अरे कोण तर फुकट मध्ये पाणी द्यायला तर ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಹೊರವ ಪಡೆದು ಪುನೀತ नागो म्हणून एक गादी मत आहे. कोण तर काम करायला त्याच्यात तुम्ही आपल्या लोकांना मी दिलो म्हणून सांगून मोठं नाव करून घ्यायचं सोडून त्या लोकांना पाणी देऊ नको म्हणतात. म्हटलं तर केवढे सुस्त लोक असतील हे विचार करा. आणि असल्या लोकांना आम्ही
एक 2 वेळा नव्हे 9 वेळा आम्ही त्यांनी निवडून देतो. 9 वेळा. आता देत नाही, उद्या देत नाही, हे नव्हे. हे परिस्थिती काय आहे विचार करा. आज हळ्याळ तालुक्यामध्ये आम्ही पादयात्रा घालून घेतल्यानंतर हे म्हणतात योजना मंजूर झाले, सगळे झालेलं आहे काम, बटन मारलं तर पाणी येतं म्हणतात. अरे बाबा, बटन मारलं तर पाणी येत असलं तर अजून कशाला देत झालं? तर 2 महिने झाला आम्ही पादयात्रा घालून, हँडबिल काढून, डीसीला जाऊन मनवी देऊन, का होत नाही झालंय? आणि 9 वर्ष का लागला? हे सगळं उत्तर आम्हाला तुम्हाला सगळ्यात द्यायला पाहिजे. हे कधीपर्यंत आम्ही सत्यावर असलेल्या लोकांना, अधिकारात असलेल्या लोकांना आम्ही कधी विचारत नाही, कधीपर्यंत आम्ही कधी उद्धार होत नाही. एक विचार करून घ्या, आज शेतामध्ये आमचे सगळे पिकं सुकून राहिलेत, वाळालेत. त्या शेतातलं पीक वाळताना बघितलं तर त्या रैताच्या मनामध्ये काय होत आहे हे ह्या देशपांडेला का माहित आहे. ते फक्त शेतामध्ये पीक वाळत नाही, त्या रैताच्या मनामध्ये पण वाळत आहे. त्याच्या मनाच्या सगळ्या भावना सगळे वाळून जातात, त्याच्या सगळ्या भावना सुकून जातात. का म्हटलं तर त्या शेताच्या पिकावरच त्याचे पुरा कुटुंबाचं निर्वहन अवलंबून असतंय, त्याच्या पोरामुळाचं शिक्षण अवलंबून असतंय, त्याच्या मुलांचं लग्न अवलंबून असतात. हे सगळं सोडून 9 वर्षासनं मागचा इतिहास सोडा, 9 वर्षासनं जे पाणी आम्हाला दिलं असतं तर आज 1 एकराला 15 टन 20 टन आम्ही ऊस काढालोय. हे आज 70-80 टनला दोन आम्ही पोहोचलो असतो तर विचार करा बाकीच्या 50 टनाचे तुमचे ऊसाचे पैसे केवढे होतात. म्हणजे ह्यो माणूस आमच्या सगळ्या रैतांना 1 एकराला वर्षाला 1.5 लाख रुपये नुकसान करायलाय. विचार करा, 1 एकराला 1.5 लाख झालं तर तुमची केवढी एकर आहे आणि केवढी वर्ष झाला विचार करा तुम्हाला ह्यो माणूस केवढे नुकसान केलाय. येऊन इलेक्शन मध्ये काय देतात, 1000 रुपये 500 रुपये देतात आणि तुम्ही आरामने वोट घालून द्यायला. आणि गावाला आलं तर आमच्या मंदिरच्या कळसाचं जरा काम आहे करून देवा आणि जरा फरशी घालून देवा, हे काम आम्ही यांच्याकडे मागायला. 1 500 सिमेंट द्यावा. अरे तुम्हाला पाणी दिलं तर तुम्ही 1.5 लाख रुपये 1 एकराला जास्त हे झालं तर तुमचं उत्पन्न झाले तर 1 एकरा इफेक्टच राहील पुढी बांधायची तुम्ही. आज निर्लग्यामध्ये श्रीकांत म्हणून एक आमचा श्रीकांत मिराशे म्हणून एकटाच एक मंदिर बांधलाय. येऊन बघा तिथं रोडच्या बाजूलाच आहे, निलवाणगीमध्ये एकटाच एक मंदिर बांधलाय. कसली कामं आम्ही सगळे 1 एकर इथं करू शकतो. खरं आम्ही ह्याच्याकडे 50 सिमेंट दे, जरासं स्टील दे, जरासं कळसाचं काम करू दे म्हणून ठीक मागालं. इकडे तुम्हाला सगळ्यांना मी हात जोडून विनंती करतो, तुमच्या पाये धरून साष्टांग नमस्कार करून सांगतो आमच्या सगळ्या तालुक्याच्या सगळ्या रैत बंधूंनी, ह्यांनी येलं तर तुम्ही कधी बी हे सिमेंट स्टील हे ते मागू नका. तुम्ही आमच्या रैतासाठी काय करताय, आमच्या युवकांसाठी काय करताय, आमच्या ह्या भागात एवढ्या मोठ्या प्रमाणे आंबा पिकवतो आम्ही. एक पल्प फॅक्टरी केलं तर 200-300 मुलं काम करतात. एवढ्या मोठ्या गंजा पिकवतो आम्ही इथं. एक ग्लुकोज फॅक्टरी केलं तर 300-400 मुलं काम करतात. एक शुगर फॅक्टरी आहे, खरं तिथं सगळे बाहेरचे पोरं कामात आहेत, तेवढी थळ्यांचे पोरं विचार करा. आज 3 लाख रुपये मध्ये आम्ही सगळे जमीन कळून घेतले. आमचे रहित आहेत तर त्याची सगळे मुलं कामाला तिकडे जायला पाहिजे होते, 1 मुलाला पण कामाला घेतले. असली परिस्थिती असताना आणि मी सांगितलेलं ऐकतो, ह्याच निवडून देतो साहेबरो आणि तुमच्या गावाला तुमच्या पैशाने त्याला शाल सन्मान करून पाठवून देतो. आणि एक विचार सांगतो मी, त्यांनी एक योजना मंजूर केली तर 9 वर्ष झाले. काय म्हटलं तर काळी नदीಯಿಂದ ಹಳಿಯಾರ್ ತಾಲೂಕಿನ ಕೆರೆ ತುಂಬಿಸೋದು. 40 ಕೆರೆ ತುಂಬಿಸಾಕತ್ತಾರೆ. 40 ಕೆರೆ ತುಂಬಿಸಿದ್ರೆ ನಿಮ್ದು ಹೊಲ ನೀರಾವರಿ ಆಗ್ತಾವೇನೋ, ಇದು ನನ್ನ ಪ್ರಶ್ನೆ. ಈಗ ಹಂಗ ನಿಮ್ ಹೊಲ ನೀರಾವರಿ ಆಗೋದಿದ್ರ ಈಗ ದುರ್ಗದ ಹಳ್ಳ ಕೆರೆ ತುಂಬಿತೈತಿ, ಇವತ್ತು ತುಂಬಿತೈತಿ. ಇಲ್ಲಿ ಅಂಬಡಿಯ ಕೆರೆ ತುಂಬಿದೈತಿ, ಹಾರೋಳಿ ಕೆರೆ ತುಂಬಿದೈತಿ.
ಅಲ್ಲಿ ಮಾವಿನಕೊಪ್ಪ ಕೆರೆ ತುಂಬಿದೈತಿ, ಗಡಿಯಾಳ ಕೆರೆ ತುಂಬಿದೈತಿ, ತೆರಗಾವದ ದೊಡ್ಡ ಕೆರೆ ತುಂಬಿದೈತಿ. ಎಷ್ಟ್ ಎಕರೆ ನೀರಾವರಿ ಆಗೈತಿ ದೇಶಪಾಂಡೆ ಅವ್ರಿ? ಬನ್ನಿ ತೋರಿಸ್ರಿ. 100 ಎಕರೆ ಜನ ಏನಾದ್ರು ನೀರಾವರಿ ಆಗಿದ್ದಿದ್ರ ನೀವ್ ಹೇಳಿದ್ ಕೇಳ್ತೇನೆ ನಾನು. 40 ವರ್ಷದ ಹಿಂದೆ ಇಷ್ಟೆಲ್ಲಾ ದೊಡ್ಡ ಕೆರೆಗಳಾಗ್ಯಾವ, ಒಂದು ಕೆನಾಲ್ ಇಲ್ಲ. ಕೆರೆ ಒಳಗೆ ನೀರ್ ಐತಿ, ಹೊಲಕ್ ಹರಿದು ಹೋಗಾಕ ಕೆನಾಲ್ ಬೇಕು. ಇವತ್ತು ಈ ನೀರ್ ತಗೊಂಡ್ ಬಂದ್ ಬೇಕಾದಷ್ಟು ಕೆರೆ ಒಳಗೆ ಹಾಕಿದ್ರು ನಿಮ್ ಹೊಲ ನೀರಾವರಿ ಆಗಂಗಿಲ್ಲ. ಅದಕ್ಕ ನಾವೇನ್ ಮಾಡಿ ಕೇಳಾಕತ್ತೀವಿ, ಹೊಸದಾಗಿ DPR ಆಗ್ಬೇಕು. ಏನು ನಮ್ಮ ತಾಲೂಕಿನ 113 ಹಳ್ಳಿ ಒಳಗ 92 ಹಳ್ಳಿಗಳಿಗೆ ಕೆರೆಗಳದಾವ, 117 ಕೆರೆ ಅದಾವ. ಈ ಎಲ್ಲಾ 117 ಕೆರೆಗಳಿಗೆ ಎಡದಂಡೆ ಮತ್ತು ಬಲದಂಡೆ ಕಾಲುವೆ ಆಗ್ಬೇಕು. ಮತ್ ಯಾವ ಹಳ್ಳಿ ಈ ಯೋಜನೆಗ ಶಾಮೀಲಾಗಿಲ್ಲ, ವಂಚಿತ ಆಗೈತಿ ಅಂತ ಹಳ್ಳಿ, ಫಾರ್ ಎಕ್ಸಾಂಪಲ್ ನಮ್ದ ಅಲ್ಲೋಳಿ ಇರ್ಬೋದು, ಖಾಮಡೋಳಿ ಇರ್ಬೋದು, ಮಲವಾಡಿ, ಚಿಪ್ಪಲಗೇರಿ, ಕಾಳಗಿನಕೊಪ್ಪ, ಗುಂಡೋಳಿ, ಸಾಮ್ರಾಣಿ 1 ಕೆರೆ ಎಷ್ಟೈತದ. ಹಂಗ ಮುಂದೋದ್ರ ಪಾಂಡ್ರವಾಳ, ಗುದುಮುರ್ಕಿ ಮತ್ ಹಟ್ಟಿಗೆರ ಇವ್ ಯಾವ್ದೂ ಹಳ್ಳಿಗಳಿಲ್ಲ. ಈ ಕಡೆ ಭಾಗಕ್ ಹೋದ್ರ ನಮ್ ಜೋಗುನ್ಕೊಪ್ಪ ಇಲ್ಲ, ಅಮನ್ಕೊಪ್ಪ ಇಲ್ಲ, ಬಿಕೆಡಿ 1 ಕೆರೆ ಐತಿ, ಮತ್ತೆ ಉಳಿದ ಮತ್ತೊಂದ್ ಕೆರೆ ಇಲ್ಲ. ಅಲ್ಲಿ ನಂದಿಗತ ಇಲ್ಲ, ಹಂಪಿ ಹೊಳಿ ಇಲ್ಲ. ಈ ಭಾಗಕ್ಕೆ ಹೋದ್ರೆ ಇಲ್ಲಿಯೂ ಬಹಳಷ್ಟು ಹಳ್ಳಿಗಳು ಇದ್ರಾಗ ಕೈ ಬಿಟ್ಟಾರ. ಯಾಕಂದ್ರೆ ಕೆಲವೊಂದು ಹಳ್ಳಿಗಳಾಗ ಅವ್ರು ಓಟ್ ಕಮ್ಮಿ ಬಿದ್ದಾಗ ಆ ಊರ್ ಬಿಟ್ಟಾರ. ಅದಕ್ಕ ನಾವೇನ್ ಹೇಳಾಕತ್ತೇವಂದ್ರ ಯಾವ ಹಳ್ಳಿ ಇದ್ರಾಗಿಂದ ವಂಚಿತ ಆಗೈತಿ ಆ ಎಲ್ಲಾ ಹಳ್ಳಿಗಳಿಗೆ ಏತ ನೀರಾವರಿ ಮೂಲಕ ಇವತ್ತು ನೀರ್ ತಗೊಂಡು ಹೋಗ್ಬೇಕು. ಆ ಎಲ್ಲಾ ಕೆರೆಗಳು ತುಂಬಿಸುವಂತ ಕೆಲಸ ಆಗ್ಬೇಕು. ಯಾವಾಗಿನ ತನಕ ಈ ಕೆಲಸ ಆಗಂಗಿಲ್ಲ ಅವಾಗಿನ ತನಕ ನಾವಂತೂ ಖಾಲಿ ಕೊಡಂಗಿಲ್ಲ. ನಾವು ಬೆನ್ ಹತ್ತವ್ರ. ನಾವು ಈ ಹೋರಾಟ ಇಲ್ಲಿ ಮುಗಿಸೋದಿಲ್ಲ. ಈ ಹೊಸ DPR ಆಗೋ ತನಕ ಈ ಹೋರಾಟ ನಾವು ಇಲ್ಲೇ ಮುಗಿಸೋದಿಲ್ಲ. ಇದು ಬೆಂಗಳೂರಿಗೂ ತಗೊಂಡು ಹೋಗ್ತೇವಿ, ಮುಖ್ಯಮಂತ್ರಿ ಹತ್ರನೂ ತಗೊಂಡು ಹೋಗ್ತೇವಿ. ಈ ಹೋರಾಟ ಯಾವಾಗ ನಮ್ದು ಈ ಯೋಜನೆ ಮಂಜೂರಿ ಆಗ್ತೈತಿ, ಹೊಸ DPR ಯಾವಾಗ ಆಗ್ತೈತಿ ಅವಾಗ ಮುಕ್ತಾಯ ಆಗೋದು. ಅದಕ್ಕ ಈಗ ನಾನು ಈ ಹೋರಾಟ ಶುರು ಮಾಡ್ಬೇಕಂತ ಇಟ್ಕೊಂಡಿದ್ರಿ. ಆದ್ರೆ ನೀವೆಲ್ಲಾರು ಇದಕ್ಕೆ ಸಾಥ್ ಕೊಡ್ಬೇಕು. ಎಲ್ಲಾರು ಸಾಥ್ ಕೊಡ್ತೀರಿ? ಎಲ್ಲಾರು ಸಾಥ್ ಕೊಡ್ತೀರಿ? ಎಲ್ಲಾರು ಸಾಥ್ ಕೊಡ್ತೇನೆ. ನಾನು ಇನ್ನೊಂದ್ಸತಿ ಜೈ ಜವಾನ್, ಜೈ ಜವಾನ್, ಬೇಕೇ ಬೇಕು, ಬೇಕೇ ಬೇಕು. ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ? ನೋಡ್ರಿ, ಈ ಎಲ್ಲಾ ನೀರ್ ಬರುವವರೆಗೆ ನಾವೆಲ್ಲರೂ ಹಿಂಗ ಕೂಡ್ಕೊಂಡು ಸಂಘಟಿತರಾಗಿ ಹೋರಾಟ ಮಾಡಿ ಈ ನೀರನ್ನು ಪಡ್ಕೊಳ್ಳುವಂತ ಕೆಲಸ ನೀವೆಲ್ಲ ಕೂಡ್ ಮಾಡೋಣ ಅಂತ ಹೇಳ್ತಾ ಮುಂದಿನ ಕಾರ್ಯಕ್ರಮದ ರೂಪರೇಷೆಯನ್ನ ಕುಮಾರ್ ಅವರು ನಿರ್ಮಿಸ್ಬೇಕಂತ ಕೇಳ್ತೇವೆ.